ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂತ ಅಂದರೆ ನಾನು ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ರೀಡಿಂಗ್ಸ್ ಅನ್ನೋವಂಥದ್ದನ್ನು ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು. ಓಕೆ, 2 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ ಅಂತ ಅಂದರೆ ಈ ಪರ್ಸನ್ ತುಂಬ ಕನ್ಫ್ಯೂಷನಲ್ಲಿದ್ದಾರೆ, ಡಿಸಿಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮತ್ತು ಈ ಪರ್ಸನ್ದು ಬೇರೆಯವ್ರ ಮಾತನ್ನ ಕೇಳುವಂಥದ್ದು ಜಾಸ್ತಿ ಆಗಿದೆ. ಅಂದರೆ ನಿಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಯಾರಾದರೂ ಫ್ರೆಂಡ್ಸ್, ಮ್ಯೂಚುವಲ್ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಪಾರ್ಟ್ನರ್ ಆಗಿರ್ಬೋದು, ಅಥವಾ ಅವರ ಒಂದು ಫ್ಯಾಮಿಲಿ ಅಲ್ಲಿ ಯಾರಾದರೂ ಆಗಿರ್ಬೋದು. ಸೊ ಅವರು ಇವ್ರ ಮಾತು ಕೇಳಿ ನಿಮ್ಮ ರಿಲೇಷನ್ಶಿಪ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ, ಡಿಸಿಷನ್ ಮಾಡೋದಕ್ಕಾಗ್ತಿಲ್ಲ ಅಂತ ಅನ್ಬೋದು. ಸೊ ಬೇರೆಯವರ ಇಂಟರ್ಫಿಯರೆನ್ಸಿಂದ ನಿಮ್ಮ ರಿಲೇಷನ್ಶಿಪ್ ಅನ್ನುವಂಥದ್ದು ತುಂಬ ಹಾಳಾಗ್ತಾ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಯಾಕೆಂದರೆ ಅವರು ಕಣ್ಬಿಟ್ಟು ಪ್ರಾಪರಾಗಿ ಅರ್ಥ ಮಾಡಿಕೊಂಡು ನಿಮ್ಮನ್ನು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಡಿಸಿಷನ್ ತೊಗೊಳ್ತಾ ಇಲ್ಲ. ಅವರು ಬೇರೆಯವ್ರ ಮಾತನ್ನು ಕೇಳಿಬಿಟ್ಟು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಡಿಸಿಷನ್ ಅನ್ನುವಂಥದ್ದನ್ನು ತೊಗೊಳ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ನಿಮ್ಮ ಲೈಫಿಂದ ಮೂವ್ ಆನ್ ಆಗಿರಬಹುದೇನೋ, ಅಥವಾ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರೇನೋ. ಬಟ್ ಈ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಾರೆ. ಬಟ್ ಇದು ಒನ್ ಸೈಡೆಡ್ ಈಗ ಎಫರ್ಟ್ಸ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಕಡೆಯಿಂದ ಈ ಒಂದು ರಿಲೇಷನ್ಶಿಪ್ಗೆ ತುಂಬಾ ಎಫರ್ಟ್ಸ್ ಅನ್ನುವಂಥದ್ದಿದೆ. ಬಟ್ ಈ ಪರ್ಸನ್ ಮಾತ್ರ ಅವ್ರದ್ದೇ ಆದಂಥ ಒಂದು ರೆಸ್ಪಾನ್ಸಿಬಿಲಿಟೀಸ್, ಅಥವಾ ಅವರ ಒಂದು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಅಥವಾ ಅವ್ರಿಗೆ ಇರೋವಂತಹ ಒಂದು ಸಿಚುವೇಶನ್ ಅಥವಾ ಜವಾಬ್ದಾರಿ ಅನ್ನುವಂಥದ್ದು ನಿಮ್ಮಿಂದ ಈ ಪರ್ಸನ್ನ ದೂರ ಮಾಡೋ ಹಾಗೆ ಮಾಡ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮಿಂದ ದೂರ ಆಗಿದ್ರೂ ಕೂಡ ನಿಮ್ಮ ಕಡೆಯಿಂದ ತುಂಬ ನಾನ್ ಸ್ಟಾಪ್ ಎಫರ್ಟ್ಸ್ ಅನ್ನುವಂಥದ್ದು ಇದೆ. ಆಮೇಲೆ ಈ ಪರ್ಸನ್ ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್ ಎಷ್ಟೇ ಇದ್ರೂ ಅವ್ರು ಅದನ್ನು ಹೇಳ್ಕೊಳ್ತಿಲ್ಲ ನಿಮ್ಮ ಹತ್ರ. ಹೇಳ್ಕೊಂಡು ಅವರ ಪ್ರಾಬ್ಲಮ್ ಏನು ಅಥವಾ ಅವರ ಸಿಚುವೇಶನ್ ಏನು ಅಂತ ಅಂದ್ಬಿಟ್ಟು ಅವರು ಓಪನ್ ಅಪ್ ಆಗಿ ಯಾವುದನ್ನು ಮಾತಾಡ್ತಾ ಇಲ್ಲ. ಅವರು ತುಂಬ ಹೈಡ್ ಮಾಡ್ತಿದ್ದಾರೆ ನಿಮ್ಮಿಂದ. ಎಷ್ಟೊಂದು ವಿಚಾರಗಳನ್ನ ಈ ಪರ್ಸನ್ ನಿಮ್ಮ ಹತ್ರ ಹೇಳ್ಕೊಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಬಂದು ನಿಮ್ಮನ್ನು ನೋಡಿದಾಗ ಅವ್ರಿಗೆ ಅನಿಸುತ್ತೆ ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಹತ್ರ ಕಾನ್ವರ್ಸೇಷನ್ ಕಂಟಿನ್ಯೂ ಮಾಡಬೇಕು, ನಿಮ್ಮ ಹತ್ರ ಇರಬೇಕು. ಯಾಕೆಂದರೆ ನೀವು ಆ ಪರ್ಸನ್ನ ಲೈಫಲ್ಲಿ ತುಂಬಾ ಪ್ರಾಮುಖ್ಯತೆ ಇರುವಂತಹ ವ್ಯಕ್ತಿ, ಪ್ರಿಯಾರಿಟಿ ಕೊಡುವಂತಹ ವ್ಯಕ್ತಿ. ಸೊ 9 ಆಫ್ ಕಪ್ಸ್ ಅಂತ ಬಂದಾಗ ಎಮೋಷನಲಿ, ಮೆಂಟಲಿ, ಫಿಸಿಕಲಿ ಆ ಪರ್ಸನ್ ನಿಮ್ಮನ್ನು ಮನಸಾರೆ ಒಪ್ಕೊಂಡಿದ್ದಾರೆ. ಅವ್ರಿಗೆ ಅನಿಸುತ್ತೆ ನೀವು ಅವರ ಲೈಫಲ್ಲಿ ಇದ್ದರೆ ಅವರ ಲೈಫಲ್ಲಿ ಇರುವಂತಹ ಪ್ರತಿಯೊಂದು ವಿಚಾರದಲ್ಲೂ ಅವ್ರು ಖುಷಿಯಾಗಿರ್ತಾರೆ, ಅಥವಾ ಅವರ ಜೀವನನೇ ನೀವು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅವ್ರಿಗೆ ಏನು ಬೇಕಾಗಿಲ್ಲ, ನೀವಿದ್ರೆ ಸಾಕು ಅನ್ನೋವಂಥದ್ದು. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಆ್ಯಕ್ಚುಲಿ ಪಾಸ್ಟ್ ಲೈಫ್ ರಿಲೇಷನ್ಶಿಪ್ ಆಗಿದೆ. ಇದು ಪ್ರೆಸೆಂಟ್ ಲೈಫ್ ರಿಲೇಷನ್ಶಿಪ್ ಅಲ್ಲ. ನೀವು ಈ ಪರ್ಸನ್ನ ಮೀಟ್ ಮಾಡಿರೋದು ಈ ಒಂದು ಲೈಫಲ್ಲಿ ಅಲ್ಲ, ಪಾಸ್ಟ್ ಲೈಫಲ್ಲಿ. ನಾನು ಆಲ್ರೆಡಿ ಹೇಳ್ದಂಗೆ ಅವ್ರಿಗೆ ನೀವೇ ಅವರ ಪ್ರಪಂಚ, ನೀವೇ ಎಲ್ಲನೂ. ಈ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಬೇರೆಯವ್ರ ಹತ್ರ ಇರೋದಕ್ಕೂ ಆಗಲ್ಲ, ಅಥವಾ ಬೇರೆಯವ್ರ ಹತ್ರ ಇದೇ ಫೀಲಿಂಗ್ಸ್ ಅನ್ನೋವಂಥದ್ದು ಈ ಪರ್ಸನ್ಗೆ ಇಲ್ಲ. ಸೊ ವರ್ಲ್ಡ್ ಕಾರ್ಡ್ ಅಂತ ಅಂದಾಗ ಈ ಪರ್ಸನ್ ಲೈಫಲ್ಲಿ ತುಂಬ ಜನ ಇಂಟರ್ಫಿಯರೆನ್ಸ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಬೇರೆ ವ್ಯಕ್ತಿಗಳು ನಿಮ್ಮ ವ್ಯಕ್ತಿಯ ಮಾತು ಅಥವಾ ಅವರು ಬಿಹೇವಿಯರ್ನ ನೋಡಿ ಅವ್ರಿಗೆ ಆಕರ್ಷಣೆ ಆಗುವಂತಹ ಚಾನ್ಸಸ್ ಇದೆ. ಸೊ ಈ ಪರ್ಸನ್ ತುಂಬಾ ಬೇಗ ಬೇರೆಯವ್ರ ಮಾತನ್ನು ಕೇಳೋವಂಥ ವ್ಯಕ್ತಿಯಾಗಿದ್ದಾರೆ. ಬೇರೆಯವ್ರಿಗೋಸ್ಕರ ಅವರು ಬದುಕೋವಂಥ ವ್ಯಕ್ತಿಯಾಗಿದ್ದಾರೆ. ಸೊ ಬೇಗ ಇಂಟರ್ಫಿಯರ್ ಯಾರಾದರೂ ಮಾಡಿದ್ರೆ ಅವ್ರ ಮಾತನ್ನು ಕೇಳೋದು ನಿಜ ಅನ್ನೋವಂಥದ್ದು, ಅಥವಾ ಅವ್ರು ಹೇಳ್ತಾ ಇರೋದೆಲ್ಲ ಕರೆಕ್ಟ್ ಇದೆ ಅಂತ ಅಂದ್ಕೊಳ್ಳೋವಂಥದ್ದು, ಈ ಥರ ಮಾಡ್ತಿದ್ದಾರೆ. ಬಟ್ ಈ ಪರ್ಸನ್ ನಿಮ್ಮ ಹತ್ರ ತುಂಬ ಓಪನ್ ಅಪ್ ಆಗಿಲ್ಲ. ಅವ್ರಿಗೆ ಎಷ್ಟೇ ಫೀಲಿಂಗ್ಸ್ ಇರಲಿ ಅಥವಾ ಏನೇ ಎಮೋಷನಲ್ ಕನೆಕ್ಷನ್ಸ್ ಇರಲಿ, ಅವ್ರು ಯಾವುದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳಲ್ಲ. ತುಂಬ ವಿಚಾರಗಳನ್ನ ಅವರು ನಿಮ್ಮಿಂದ ಮುಚ್ಚಿಡ್ತಾರೆ. ಬಟ್ ಸ್ಟಿಲ್ ಅವರು ನಿಮ್ಮನ್ನು ಅಂದ್ಕೊಳ್ತಾರೆ ನೀವು ತುಂಬ ಒಳ್ಳೆಯ ವ್ಯಕ್ತಿ, ನೀವಂದರೆ ಅವ್ರಿಗೆ ತುಂಬ ಇಷ್ಟ, ಅಥವಾ ನೀವು ಎಲ್ಲೇ ಇದ್ರೂ ಖುಷಿಯಾಗಿರಲಿ, ಸಂತೋಷವಾಗಿರಲಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾರೆ. ಬಟ್ ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಅನ್ನುವಂಥದ್ದನ್ನು ಈ ಪರ್ಸನ್ ಮಾಡೋದಕ್ಕೆ ರೆಡಿ ಆಗಿಲ್ಲ. ಆ್ಯಂಡ್ ಅವರು ನಿಮ್ಮಿಂದ ಮೂವ್ ಆನ್ ಆಗಿಲ್ಲ, ಅಥವಾ ಅವರು ನಿಮ್ಮಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ರೂ ಈ ಪರ್ಸನ್ ಇನ್ನೂ ಥಿಂಕ್ ಮಾಡ್ತಿದ್ದಾರೆ. ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅವರು ಕೂಡ ನಿಮ್ಮ ಬಗ್ಗೆನೇ ಸ್ಟಕ್ ಆಗಿದ್ದಾರೆ. ನಿಮ್ಮ ಫೀಲಿಂಗ್ಸ್ಗೆ ಅವರು ಟ್ರ್ಯಾಪ್ ಆಗಿದ್ದಾರೆ. ಅಥವಾ ಅವ್ರಿಗೆ ಅನಿಸುತ್ತೆ ನಾನು ಈ ವ್ಯಕ್ತಿ ಹತ್ರ ಇರಬಹುದು, ಅಥವಾ ಈ ವ್ಯಕ್ತಿ ನನಗೆ ರೈಟ್ ಚಾಯ್ಸ್ ಅಂತ ಅವ್ರು ಇನ್ನೂ ತಲೆಯಲ್ಲಿ ಯೋಚನೆ ಮಾಡ್ತಿದ್ದಾರೆ. ಅವ್ರು ಇನ್ನೂ ಮೂವ್ ಆನ್ ಆಗೋದಕ್ಕೆ ಆಗಿಲ್ಲ. ಅವರ ಫೀಲಿಂಗ್ಸ್ ಅನ್ನುವಂಥದ್ದು ಇನ್ನೂ ನಿಮ್ಮ ಮೇಲೆ ತುಂಬಾ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ ಎಷ್ಟೇ ನಿಮ್ಮ ಮುಂದೆ ಮೇಲ್ನೋಟಕ್ಕೆ ಮಾತ್ರ ಈ ಪರ್ಸನ್ ಏನೂ ಆಗೇ ಇಲ್ಲ ಅನ್ನೋ ಥರ ಇದ್ರೂ ಹೊರಗಡೆ ಮಾತ್ರ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಿರ್ತಾರೆ. ಅವ್ರಿಗೆ ಸ್ವಲ್ಪ ನಿಮ್ಮ ಮೇಲಿರುವಂಥ ಫೀಲಿಂಗ್ಸ್ ಅನ್ನೋವಂಥದ್ದು
ಕಾಣಿಸ್ಕೊಳ್ತಿಲ್ಲ ಅಷ್ಟೇ ಹೊರತು ಆ ಒಂದು ಫೀಲಿಂಗ್ಸ್ ಅಥವಾ ಎಮೋಷನ್ಸ್ ಏನಿದೆ ಅದು ಇನ್ನೂ ಚೇಂಜ್ ಅನ್ನೋ ಅಂಥದ್ದು ಈ ಪರ್ಸನ್ನಲ್ಲಿ ಆಗಿಲ್ಲ. ಅವರು ಬೇರೆಯವ್ರ ಮಾತಿಲ್ಲಿ ನೋಡಿ ಇಲ್ಲೆಲ್ಲ ಬೇರೆ ಬೇರೆಯವರ ಮಾತಿಗೆ ಇನ್ಫ್ಲೂಯೆನ್ಸಸ್ ಅಥವಾ ಬೇರೆಯವ್ರ ವ್ಯಕ್ತಿಗಳು ಏನಾದರೂ ಹೇಳಿದ್ರೆ ಅವ್ರು ಅದನ್ನು ಕೇಳೋ ಅಂಥದ್ದು, ಬೇರೆಯವ್ರಿಗೋಸ್ಕರ ಈ ಪರ್ಸನ್ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋವಂಥದ್ದು. ಸೊ ನನಗೆ ಇಲ್ಲಿ ತುಂಬ ಕಾಣಿಸ್ತಾ ಇರೋದೇನು ಅಂದರೆ ಬೇರೆಯವ್ರ ಮಾತಿಗೆ ಕಿವಿ ಕೊಡೋ ಅಂಥದ್ದು ಜಾಸ್ತಿ ಆಗಿದೆ. ಅದರಿಂದ ಈ ಪರ್ಸನ್ ಅವರ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕರೆಕ್ಟಾಗಿ ಡಿಸಿಷನ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ. ಸೊ ಈ ಒಂದು ರಿಲೇಷನ್ಶಿಪ್ ಇದೇ ಥರ ಇದ್ದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಈ ಪರ್ಸನ್ ಯಾವಾಗಲೂ ಕೇಳೋದೇ ಬೇರೆಯವ್ರ ಮಾತು ಅಂತ ಅಂದ್ಬಿಟ್ಟು. ಸೊ ಲಾಸ್ಟ್ ಒಂದು ಕಾರ್ಡ್ ನೋಡೋಣ ಟ್ಯಾರೋ ಅಲ್ಲಿ, ದ ಲವರ್ಸ್. ಸೊ ಎಷ್ಟು ಏನೇ ಮಾತಾಡಿದ್ರು ಈ ಲವರ್ಸ್ ಅನ್ನೋ ಕಾರ್ಡ್ ಬೇರೆ ಎಲ್ಲ ಕಾರ್ಡನ್ನು ಡಾಮಿನೇಟ್ ಮಾಡಿಬಿಡುತ್ತೆ. ಅವ್ರಿಗೆ ಎಮೋಷನಲಿ, ಮೆಂಟಲಿ, ಫಿಸಿಕಲಿ ಎಲ್ಲನೂ ನೀವಿಬ್ಬರು ಆ್ಯಸ್ ಎ ಫ್ರೆಂಡ್ ಆಗಿ ಅಥವಾ ಆ್ಯಸ್ ಎ ಲವರ್ ಆಗಿ ಅಥವಾ ಮೋರ್ ದೆನ್ ಲವರ್ ಆಗಿ ಬಿಹೇವ್ ಮಾಡಿದ್ರು ಕೂಡ ಈ ಪರ್ಸನ್ಗೆ ನಿಮ್ಮ ಜೊತೆ ಇರೋವಂಥದ್ದು ತುಂಬಾ ಇಂಟ್ರೆಸ್ಟ್ ಇದೆ. ಅವ್ರಿಗೆ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಇದೆ, ಒಂದು ಫಿಸಿಕಲ್ ಕನೆಕ್ಷನ್ ಇದೆ, ಅಥವಾ ಅವರು ನಿಮ್ಮನ್ನ ಒಂದು ರೊಮ್ಯಾಂಟಿಕ್ ಆಗಿ ನೋಡ್ತಾರೆ. ನಿಮ್ಮಿಬ್ಬರ ಮಧ್ಯೆ ಇರುವಂಥ ಪ್ರೀತಿ ಒಂದು ಜೆನ್ಯೂನ್ ಫೀಲಿಂಗ್ಸ್. ಬಟ್ ಬೇರೆಯವ್ರ ಮಾತನ್ನ ಕೇಳಿದಾಗ ಆ ಫೀಲಿಂಗ್ಸ್ ಅನ್ನೋವಂಥದ್ದನ್ನ ಸಪ್ರೆಸ್ ಆಗೋಗ್ಬಿಡುತ್ತೆ, ಬೇರೆಯವ್ರ ಮಾತೆ ಅವ್ರಿಗೆ ದೊಡ್ಡದಾಗಿ ಹೋಗ್ಬಿಡುತ್ತೆ. ಬಟ್ ಈ ಪರ್ಸನ್ಗೆ ನಿಮ್ಮ ಒಂದು ಫೀಲಿಂಗ್ಸ್ ಅನ್ನೋವಂಥದ್ದು ಏನಿದೆ ಅದು ತುಂಬಾ ಇಂಪಾರ್ಟೆಂಟ್. ನೀವು ಅವರನ್ನು ಇಷ್ಟಪಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಓಕೆ, ಸೊ ಅವ್ರು ನಿಮ್ಗೆ ಏನಾದರೂ ಒಂದು ಮೆಸೇಜ್ ಕಳಿಸ್ಬೇಕಾ ಅಥವಾ ನಿಮ್ಗೆ ಅವ್ರು ಏನಾದರೂ ಒಂದು ಮೆಸೇಜ್ ಹೇಳ್ಬೇಕಾ ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಮಿಸ್ಟೇಕ್, ಐ ವಿಶ್ ಐ ಕುಡ್ ರೈಟ್ ಮೈ ರಾಂಗ್ಸ್. ಅವ್ರು ಅಂತಿದ್ದಾರೆ ಅವ್ರು ಏನೆಲ್ಲ ಮಿಸ್ಟೇಕ್ ಅಥವಾ ತಪ್ಪು ಅಥವಾ ಏನಾದರೂ ಮಾಡಿದರೆ ಅವ್ರಿಗೆ ಅನ್ನಿಸ್ತಿದೆ ಅದನ್ನೆಲ್ಲ ಸರಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಅಂದರೆ ನಿಮ್ಮ ಲೈಫಲ್ಲಿ ಅವ್ರು ಏನಾದರೂ ರಾಂಗ್ ಮಾಡಿದರೆ ಅಥವಾ ಮಿಸ್ಟೇಕ್ ಮಾಡಿದರೆ, ಏನಾದರೂ ಅವರು ಪ್ರಾಬ್ಲಮ್ ಮಾಡಿದರೆ, ಅಥವಾ ನಿಮ್ಮನ್ನು ಅವರು ಸರಿಯಾಗಿ ನೋಡ್ಕೊಳ್ದೇ ಇದ್ದರೆ, ಅಥವಾ ರಿಲೇಷನ್ಶಿಪ್ನ ಅವರು ಸಡನ್ನಾಗಿ ಗೋಸ್ಟಿಂಗ್ ಮಾಡಿದರೆ, ಈ ಪರ್ಸನ್ ಅಂತಿದ್ದಾರೆ ನಾನು ಅದನ್ನು ಸರಿ ಮಾಡ್ಕೋಬೇಕಿತ್ತು ಅಂತ ಅಂದ್ಬಿಟ್ಟು. ಅವರ ಮಿಸ್ಟೇಕ್ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಅವರು ನಿಮ್ಮ ಒಂದು ಫೀಲಿಂಗ್ಸ್ ಏನು ಅಂತ ಅರ್ಥ ಮಾಡಿಕೊಂಡು ಈಗ ಅವ್ರಿಗೆ ಅನ್ನಿಸ್ತಾ ಇದೆ ನನ್ನ ತಪ್ಪು ಏನು ಅಂತ ನಂಗೆ ಅರ್ಥ ಆಗಿದೆ, ನನಗೆ ಈಗ ಅನ್ನಿಸ್ತಿದೆ ನನ್ನ ತಪ್ಪನ್ನ ನಾನು ಸರಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ನೋಡಿ, ಶ್ಯಾಡೋ ಸೈಡ್ ಆ್ಯಂಡ್ ಮಿಸ್ಟೇಕ್ ಎರಡರಲ್ಲೂ ಕೂಡ ಒಂದೇ ಥರನೇ ಮೀನಿಂಗ್ ಬರ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ಅವರ ತಪ್ಪು ಅವ್ರಿಗೆ ಅರ್ಥ ಆಗಿದೆ, ಈಗ ಅವರ ತಪ್ಪನ್ನ ಅವರು ಸರಿ ಮಾಡ್ಕೋಬೇಕು. ಅಂದರೆ ರಿಲೇಷನ್ಶಿಪ್ಪಿಂದ ಈ ಪರ್ಸನ್ ದೂರ ಹೋಗಿದ್ರೆ ಆ ಒಂದು ರಿಲೇಷನ್ಶಿಪ್ನ ಈ ಪರ್ಸನ್ ಮತ್ತೆ ಸರಿ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದಾರೆ. ಅನ್ಫಿನಿಶ್ಡ್ ಬಿಸ್ನೆಸ್, ವಿ ಸ್ಟಿಲ್ ಹ್ಯಾವ್ ಥಿಂಗ್ಸ್ ಟು ರಿಸಾಲ್ವ್ ಆ್ಯಂಡ್ ಡಿಸ್ಕಸ್. ಸೊ ಅವ್ರು ಅಂತಿದ್ದಾರೆ ನಾವಿಬ್ಬರು ಮಾತಾಡೋದಕ್ಕೆ ತುಂಬ ವಿಚಾರಗಳಿದೆ, ಎಷ್ಟೊಂದು ವಿಚಾರಗಳನ್ನ ನಾವು ರಿಸಾಲ್ವ್ ಮಾಡ್ಕೋಬೇಕು, ಎಷ್ಟೊಂದು ವಿಚಾರಗಳನ್ನ ನಾವಿಬ್ಬರು ಕೂತ್ಕೊಂಡು ಡಿಸ್ಕಸ್ ಮಾಡಿ ಮಾತಾಡಿ ಅದನ್ನು ಫಿನಿಶ್ ಮಾಡ್ಕೋಬೇಕು. ನಾನು ಆಲ್ ಆಫ್ ಎ ಸಡನ್ ನಿನ್ನಿಂದ ದೂರ ಹೋದಾಗ ಎಷ್ಟೊಂದು ವಿಚಾರಗಳು ಕ್ಲಾರಿಟಿ ಕೊಡೋದಿದೆ, ಎಷ್ಟೊಂದು ವಿಚಾರಗಳು ಮಾತಾಡೋದಿದೆ, ಎಷ್ಟೊಂದು ವಿಚಾರನ ಸರಿ ಮಾಡ್ಕೊಳ್ಳೋ ಅಂಥದ್ದಿದೆ. ಅದನ್ನೇನು ನಾನು ಮಾಡ್ದೇನೆ ನಿನ್ನ ಲೈಫಿಂದ ದೂರ ಆದೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇರ್ರಿಪ್ಲೇಸಬಲ್, ನಿಮ್ಮನ್ನು ಬಿಟ್ಟು ಇನ್ಯಾರನ್ನೂ ನಾನು ಇಷ್ಟಪಡೋದಕ್ಕಾಗಲ್ಲ, ಅಥವಾ ನೀನೇ ನನ್ನದೆಲ್ಲ, ನಿನ್ನ ಥರ ನನಗೆ ಬೇರೆಯವ್ರು ಯಾರೂ ಮ್ಯಾಚ್ ಆಗಲ್ಲ, ನೀನು ಇಲ್ಲದೇ ನಾನು ಇರೋದಕ್ಕೆ ಆಗಲ್ಲ, ನಿನ್ನ ಪ್ಲೇಸನ್ನು ಬೇರೆಯವ್ರಿಗೆ ಯಾರಿಗೂ ನಾನು ಕೊಡೋದಕ್ಕೂ ಕೂಡ ಆಗಲ್ಲ, ನೀನೇ ನನ್ನ ಪ್ರಿಯಾರಿಟಿ, ನೀನೇ ನನ್ನ ಇಂಪಾರ್ಟೆನ್ಸ್, ನೀನೇ ನನ್ನ ಎಲ್ಲನೂ ಅಂತ ಅಂದ್ಬಿಟ್ಟು ಈ ಪರ್ಸನ್ ಹೇಳ್ತಿದ್ದಾರೆ. ಅವ್ರಿಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ಬಿಟ್ಟು ಬೇರೆ ಒಂದು ವ್ಯಕ್ತಿನ ಕೂಡ ಅವರು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಸೊ ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಹೀಲ್. ಸೊ ನೀವು ಮತ್ತು ಅವರು ಇಬ್ಬರು ಕೂಡ ಈ ಒಂದು ರಿಲೇಷನ್ಶಿಪ್ಪನ್ನು ಹೀಲ್ ಮಾಡ್ಕೊಳ್ತಾ ಇದ್ದೀರಾ. ಅಂದರೆ ನೀವಿಬ್ಬರು ಕೂಡ ಇನ್ನೂ ರಿಕವರ್ ಆಗಿಲ್ಲ. ಏನು ಈ ಒಂದು ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಯ್ತಲ್ಲ, ಅವರು ಕೂಡ ಇಲ್ಲಿ ಸರಿ ಆಗೋದಕ್ಕೆ ಹೋಗ್ತಾ ಇದ್ದಾರೆ, ಅವ್ರನ್ನ ಅವ್ರು ಹೀಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಮಿಬ್ಬರ ಮಧ್ಯೆ ಹೀಲಿಂಗ್ ಪ್ರೋಸೆಸ್ ಅನ್ನೋವಂಥದ್ದು ನಡೀತಾ ಇದೆ. ಅಂದರೆ ಒಬ್ರನ್ನ ಒಬ್ರು ಗುಣ ಮಾಡ್ಕೊಳ್ತಾ ಇದ್ದೀರಾ. ಆದರೆ ಅದು ಗುಣ ಆಗಬೇಕು ಅಂತ ಅಂದರೆ ನಿಮ್ಗೆ ಈ ಒಂದು ಪ್ರೀತಿ ಬೇಕು, ಅವ್ರಿಗೆ ನಿಮ್ಮ ಪ್ರೀತಿ ಬೇಕು. ಸೊ ನೀವಿಬ್ಬರು ಕೂಡ ಒಂದು ಹೀಲಿಂಗ್ ಪ್ರೋಸೆಸ್ಸಲ್ಲಿ ಇದ್ದೀರಾ. ಆ್ಯಂಡ್ ಈ ಪರ್ಸನ್ ಐ ಫೀಲ್ ಅನ್ಕ್ಲಿಯರ್ ಅಬೌಟ್ ವೇರ್ ವಿ ಸ್ಟ್ಯಾಂಡ್. ಅವ್ರಿಗಿನ್ನ ಕನ್ಫ್ಯೂಷನ್ ಅನ್ನುವಂಥದ್ದಿದೆ. ನನಗೆ ನನ್ನ ಮಿಸ್ಟೇಕ್ಸ್ ಎಲ್ಲನೂ ಗೊತ್ತಾಯಿತು, ಆದರೆ ನನ್ನ ಲೈಫಲ್ಲಿ ನಿನ್ನ ಪೊಸಿಷನ್ ಏನು ಅಥವಾ ನಿನ್ನ ಲೈಫಲ್ಲಿ ನನ್ನ ಪೊಸಿಷನ್ ಏನು ಅಂದರೆ ಅದು ನನಗೆ ಇನ್ನೂ ಅರ್ಥ ಆಗ್ತಿಲ್ಲ. ನೀನು ನನಗೆ ಲವ್ವರಾ, ಗರ್ಲ್ ಫ್ರೆಂಡಾ, ಬಾಯ್ ಫ್ರೆಂಡಾ ಅಥವಾ ಹಸ್ಬೆಂಡಾ, ವೈಫಾ, ಏನು ನಿನ್ನ ಪೊಸಿಷನ್ ಏನು, ನೀನೇನು ಅನ್ನೋದು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಈ ಪರ್ಸನ್ಗೆ ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ನೋಡೋ ಅಂತಹ
ಮನಸ್ಥಿತಿ ಇಲ್ಲ, ಬಟ್ ನೀವು ಅಂತಿದ್ದೀರಾ ಐ ಫೇಲ್ ಟು ಗಿವ್ ಯು ವಾಟ್ ಯು ನೀಡ್. ಆ್ಯಂಡ್ ಆಲ್ಸೋ ಆ ಪರ್ಸನ್ ಹೇಳ್ತಿದ್ದಾರೆ, ನಾನು ನಿನಗೆ ಏನು ಕೊಡಬೇಕೋ ಅದನ್ನು ನಾನು ಕೊಡಲಿಲ್ಲ, ನಾನು ನಿನ್ನನ್ನು ತುಂಬ ನೆಗ್ಲೆಕ್ಟ್ ಮಾಡಿದೆ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ ಆ ಪರ್ಸನ್ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಆದರೆ ಆ ಪರ್ಸನ್ಗೆ ಒಂದು ಪಶ್ಚಾತ್ತಾಪ ಫೀಲ್ ಆಗ್ತಾ ಇದೆ, ಅವ್ರಿಗೆ ಒಂದು ರಿಯಲೈಸೇಷನ್ ಅನ್ನೋವಂಥದ್ದು ಆಗ್ತಾ ಇದೆ. ಆ ಪರ್ಸನ್ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಆ ಪರ್ಸನ್ಗೂ ಕೂಡ ಫೀಲ್ ಆಗ್ತಾ ಇದೆ. ನಿಮ್ಮ ಅವಶ್ಯಕತೆ ಅವ್ರಿಗೆ ಇದ್ರೂ ಕೂಡ ಆ ಪರ್ಸನ್ ಆ ಅವಶ್ಯಕತೆ ಏನು ಅನ್ನೋದನ್ನು ಕೂಡ ಹೇಳ್ದೇನೆ, ಆ ಒಂದು ಕ್ಲಾರಿಟಿ ಇಲ್ದೇನೆ ಆ ಪರ್ಸನ್ ನಿಮ್ಮಿಂದ ಹೋಗಿರೋದ್ರಿಂದ ಸೊ ಅವ್ರಿಗೆ ಈಗ ಅನ್ನಿಸ್ತಾ ಇದೆ ನಿಮಗೇನು ಬೇಕೋ ಅದನ್ನು ನಾನು ನಿಮಗೆ ಕೊಡಲಿಲ್ಲ, ಅಥವಾ ನಿಮ್ಮನ್ನು ನಾನು ತುಂಬ ನೆಗ್ಲೆಕ್ಟ್ ಮಾಡಿದ್ನೇನೋ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ತುಂಬ ಫೀಲಿಂಗ್ಸ್ ಅನ್ನೋವಂಥದ್ದಿದೆ. ಆದರೆ ಅದನ್ನು ಆ ಪರ್ಸನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಬೇರೆಯವರ ಮಾತನ್ನು ಕೇಳಿದಾಗ ಆ ಒಂದು ಫೀಲಿಂಗ್ಸ್ ಅನ್ನೋದು ಅವ್ರಿಗೆ ಸಪ್ರೆಸ್ ಆಗೋಗುತ್ತೆ ಅಂತ ಹೇಳ್ಬೋದು. ನಿಮ್ಗೇನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಥ್ಯಾಂಕ್ ಯು.